ನಮಸ್ಕಾರ ಎಲ್ಲರಿಗೂ. ಬರೀ ಇವತ್ತಿನ ಲಾಗ್, ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವಿವತ್ತು ಊರಿಗೆ ಹೋಗ್ತೇವೆ. ಕರ್ಬೇಕು ನೋಡ್ರಿ ಎಷ್ಟು ಇದು ಗೊಬ್ಬಿನ ತಿಂದೋಕೈತಿ. ನೀವು ಯಾರು ತಿಂತೇನಂದ್ರೆ ಹರ್ಕೋರಿ, ಇಲ್ಲಾಂದ್ರೆ ಅಲ್ಲಿ ತಕಲ್ಲಿ ಅನ್ನಗೈತಿ ನೋಡು. ನಿನಗೆ ಹೇಳಾಕತ್ತೇನೆ, ಮತ್ತೆ ಯಾರಿಗೆ ಹೇಳಿ? ಇಲ್ಲಿ ಯಾರದಾರ ನಿನ್ನ ಬಿಟ್ಟು ಫೋನಾಗಲ್ಲ. ನಾವು ತಿನ್ನಲಿಲ್ಲ ಅಂದ್ರೆ ಹರಿದೇ ಇಲ್ಲ, ಅಲ್ಲೇ ಗುಬ್ಬಿ ಬಿಟ್ಬಿಡ್ತೇವೆ. ಬ್ಯಾಸಿಗೆ ಅಲ್ರಿ ಈಗ, ಪಾಪ ಅವಕ್ಕೆ ಇನ್ನಿರಂಗೆ ಅವ್ರ ಹೊಲ್ದಾಗ ಏನು ಕಸ ಆಗೈತಪ್ಪ. ತೂ 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 ಅನಾಹುತ ಕಸ ಆಗೈತವ. ನಿನ್ನೆ ಹೋಗಿದ್ನಲ್ಲ ಅಲ್ಲಿ ಕೆರೆ ಕಡೆ. ಏನಾಗೈತಿ? ಮಳೆ ಆದಿನ ಸೋದಕ್ಕೈತಿ ನೋಡಿ. ಏನಿನ ಅಲ್ಲಿ ಅಲಸಂದಿ ಎಲ್ಲ ಒಣಗಿ ಹೋತ. ಅದ್ಯಾಕೆ ಒಣಗಿ ಹೋತ ಯಾರಿಗೆ ಗೊತ್ತು? ಅಲ್ಲಿ ಇವತ್ತು ನೆನಪು ಮಾಡಪ್ಪ, ಹಿರಿ ಬೀಜ, ಬದ್ನಿ ಬೀಜ, ಟಮಾಟಿ ಬೀಜ ತರು. ಇದ್ರಾಗ ಹಿರಿಕಾಯ್ಗ ನೀರು ಅಡ್ಡಾಡ್ತಿರ್ತಿರ್ಲ ನೋಡ್ಕೊಂತೀರಿ. ಮೊನ್ನೆ ಇಲ್ಲೇ ಮಿಡಿ ಆಗಿದ್ದು ಬಿಸಿಲಿಗೆ ಒಣಗೆ ಹೊಂಟ ನೋಡ್ದವು ಹಿರಿಕಾಯಿ. ವಾ ಬೀಳತಿದ್ನಲ್ಲ ನೋಡಿ ಶನಾವಧಿ ಸಾಲ್ಗುಂಟ ನೀರು ಹಾದಂಗೆ ಇದೆಲ್ಲ ಆಗ್ಬೇಕು. ಡ್ರಿಪ್ ಅಂದ್ರೆ ಹೆಂಗೆ ತುಂಬ ತಪ 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 ಅನ್ಬೇಕು. ಒಂದು ಕಬ್ಬು ಮುರ್ದ ಬಿಟ್ಟು ನಾನು ಬಿಟ್ಟಲ್ಲಿ 2,000 ರೂಪಾಯಿ ಲುಕ್ಷಲ್ ಮಾಡಿದ್ದು ನೋಡಿ ಮಮ್ಮಿನಿ ಅಂತಿದ್ದವು. ಒಂದು ಕಬ್ಬು 2,000 ರೂಪಾಯಿ ಲುಕ್ಷಲ್ ಮಾಡಿದ್ದು ಮಮ್ಮಿ ದೊಡ್ಡಪ್ಪ ಅಂತ. ಹೌದಲ್ಲ, ಇದು ಇಷ್ಟು ಕಡೆ ದೊಡ್ಡದ ತಿಂದಾವನ ಇವು. ಯಾನ ಮನೆ ಮಾಡ್ಯಾವಲ್ಲ ಅದನ್ನ. ಹಾಂ ಕಡಿ ಎಲ್ಲ ಖಾಲಿನ ಮಾಡ್ಯಾವ. ಬಾಳೆ ಇಲ್ಲ ನೋಡ ಕಾಯಿ. ಅವ್ರನ್ನೇನು ನೋಡ್ತೀವಿ, ಮಾಡಿ ಕೆಲಸ. ನಾಟಕ ರಾಡಿ ಯಾಕೆ ಹಚ್ಚಾವು? ಮ್ಯಾಗೂ ತಿಂದಾವ ಕೆಳಗೂ ತಿಂದಾವನ. ಇವ್ 4 ಕಾಯಿ ತೆಗಿ, ಚಿಪ್ಸ್ ಮಾಡಕ್ಕೆ ಬರ್ತೈತಿ. ಹಾಂ ತೆಗಿ, ಕಡಿ ಅಷ್ಟು ಕಚ್ಚಿ ಅದನ್ನು ಇದನ್ನು ಕಡದು ಬಿಡು ಕಡಾನು. ಹಾಂ ಕಾಯಿಗೆ ಹತ್ತಲ್ಲಿ. ಇದ್ರಾಗ ಕಾಯ್ದವಲ್ಲ. ಇವು ಒಂದು ಗಡಾನು ಖಾಲಿ ಮಾಡ್ಯಾವಲ್ಲ ಅವನು. ಹಾಂ ಅದ್ರಾಗ ಒಂದು 3 ಕಾಯ್ದ ತಕ್ಕೋ. ಅಲ್ಲೇ ಮನೆ ಅಂತಲೇ ಮತ್ತೆ ನಡಿ. ಬ್ಯಾಸ್ಗೆ ಟೈಮಲ್ಲಿ ನಮ್ಗೆ ಅಲ್ಲೊಂದು ಇಲ್ಲೊಂದು ನೋಡೋಕೆ ಹಸಿರು ಕಾಣಿಸ್ತಾವ. ಆ ಹಸಿರು ಕಂಡ ತಕ್ಷಣ ಕಣ್ಣಿಗೆ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಸ್ವರ್ಗನ ಬಂದು ದಾರ್ಯಾಗ ಇಳ್ದೈತೇನೋ ಅನ್ನೋಷ್ಟು ಖುಷಿ ಆಕೈತಿ. ನಿಮಗೂ ಸಹಿತ ಅದ ಫೀಲಿಂಗ್ ಬರ್ತೈತೆ ಅಂತೇಳಿ ನಾ ಅಂದ್ಕೊಂಡೀನಿ. ಹಂಗಾದ್ರೆ ತಡ ಯಾಕ್ರಿ, ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ನನ್ನ ಮಕ್ಕದ ಮ್ಯಾಗಿನ ಬಂಗಂತರೂ ಹೋಗೋವಲ್ತ. ಕ್ರೀಮ್ ತಂದೀನಿ, ಆದರೆ ಅದಕ್ಕೂ ಕಡಿಮೆ ಆಗೋಲ್ತ. ಮುಖದಲ್ಲಂತ ಅನ್ನೋದಕ್ಕಿಂತ ನಮ್ಮ ಮನಸ್ಸಿಗೆ ಬೇಜಾರು, ದುಃಖ, ಹಿಂಸೆ, ಟಾರ್ಚರ್ ಎಲ್ಲ ಥರ ಆದಾಗ ಮೊದಲು ನಮ್ಮ ಫೇಸಿನ ಮ್ಯಾಗ ಎಲ್ಲ ಥರದ ಎಫೆಕ್ಟ್ನು ಹಾಕಿರ್ತಾವೆ. ನಾನು ಮಾಮಾರ್ಥ ಸನ್ಸ್ಕ್ರೀನ ಮತ್ತು ಡೇ ಕ್ರೀಮ್ನ ಯೂಸ್ ಮಾಡ್ಕೊಂಡು ಈಗ ನಾವು ಊರಿಗೆ ಹೊರಡೋ ಸಮಯ ಆಯ್ತು ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನೀಗ ಲಾಗ್ ಶುರು ಮಾಡಾಕತ್ತೀನಿ. ನಾವು ಊರಿಗೆ ಹೊಂಟೇವಿ. ಊರಿಗೆ ಹೋಗಿ ಬರೋ ಮುಂದೆಲ್ಲೇ ಲೋಕಾಪುರದಾಗ ಸಂತಿ ಮಾಡ್ಕೊಂಡು ಬಂದ್ರೆ ಅಂತಂತೇಳಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗೋದ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.
ನಂದು ಔಟ್ಫಿಟ್ ಇದ್ರ ಕೊಡಿನ ಬ್ಲೌಸ್ ಹುಡುಕಿ ಸಾಕಾಗತ್ತೆ. ಇಲ್ಲಿ ಅಲ್ಲಿ ಊರಾಗೈತಿ ಎಲ್ಲೈತೆ ಗೊತ್ತಿಲ್ಲ. ಇವತ್ತೊಂದು ಇದು ಬಾರ್ಡರ್ ಕಲರ್ ಇದನ್ನು ತೊಗೊಂಬರ್ತೀನಿ, ಜಂಪರ್ ತೊಗೊಂಬಂದು ಹೊರ್ಕೋತೀನಿ. ಕರೀನ್ ಮ್ಯಾಚ್ ಆಗಿಲ್ಲ. ಓಕೆ, ಇವತ್ತೊಂದು ದಿನ ವೇಟ್ ಮಾಡಕ್ಕೆ. ಸೀರೆ ಅಂದರೂ ಕ್ವಾಲಿಟಿ ಮಸ್ತ್ ಐತಿದ. ಮೊದಲು ತೊಗೊಂಬಂದಿರೋದು ನನ್ನ ಫ್ರೆಂಡ್ ಅಂದರೆ ಸಬ್ಸ್ಕ್ರೈಬರ್. ಒಂದು 2 ವರ್ಷದ ಮ್ಯಾಗ ಆತ, 3 ವರ್ಷ ಆತ ಅಥವಾ 2 ವರ್ಷ ಆತೇನೋ. ಫಸ್ಟ್ ಟೈಮ್ ಇಲ್ಲಿ ನಾನು ಮೀಟ್ ಮಾಡೋಕ್ಕೆ ಬಂದವ್ರು ಅಂತಂದ್ರೆ ಮೊದಲು ನೋಡ್ರಿ. ಸೀರೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಕ್ವಾಲಿಟಿನೂ ಮಸ್ತ್ ಐತಿ ಮತ್ತು ಉಟ್ಕೊಂಡಾಗ ಸಖತ್ತಾಗಿ ಕಾಣಿಸ್ತೈತಿ. ಹೂ ನೋಡ್ರಿ, ಇವತ್ತು ಇನ್ನೂ ಹೂ ಅರಳತ್ತಾವ. ಟಾಟಾ, ಬಾಯ್, ಹೋಗ್ಬರ್ತೇವಿ. ಬರ್ರಿ ಹಿಂಗಾದ್ರೆ ಹೋಗ್ಬರ್ನಂತ. ತಗೋ, ಹ್ಞೂ ನಂಗೆ ಗೊತ್ತೈತಿ. ನನ್ನ ಕಾರ್ನಾಗ ಹತ್ತಕ್ಕಿಂತ ಮುಂಚೆನೂ ಸಣ್ಣ ಶುರು ಆಗ್ತದೆ. ಹಾಂ, ನನಗೆ ಬೈಕ್ ತೊಗೊಂಡು ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಪ್ಪ, ಬಿಸಿಲು ಐತಿ ಹೇಳಕ್ಕಾಗಂಗಿಲ್ಲ, ಅಷ್ಟೊಂದು ಬಿಸಿಲು ಐತಿ ನೋಡಿ. ಹೇಳ್ಬೇಡ ಮತ್ತೆ ಹೇಳಕ್ಕಾಗಂಗಿಲ್ಲ ಅಂದ್ರೆ ಯಾಕೆ ಹೇಳ್ತೀವಿ? ಅದಕ್ಕೆ ಹೇಳಲಿಲ್ಲ. ಅವ್ರೆಲ್ಲಿ ನಿನಗೆ ಹೇಳಂತೇಳಿ ಟಪಾಲ್ ಹಾಕಿಲ್ಲ. ಟಪಾಲ್ ಅಂದ್ರೆ ಮೊದಲು ಲೆಟರ್ ಬರೆದು ಕಳಿಸ್ತಿದ್ರಲ್ಲ, ಪತ್ರ, ಅದಕ್ಕೆ ಟಪಾಲ್ ಅಂತಿದ್ದಾರೆ ನಮ್ಮ ಕಡೆ. ಅದಿಲ್ಲ, ಟಪಾಲ್ ಅಂದ್ರೆ ಅದು ನೋಡ್ರಿ. ಹಂಗಾಗಿ ಕಾರ್ ತೊಗೊಂಡು ಹೋಗೋಣ ಅಂತಂದ್ರೆ ನಾನು ಬೇಡ ಅಂತಂದೆ. ಅಪ್ಪುಸಿ ಹೊಡೆದು ತೊಗೊಂಡು ಹೊಂಟಾರ. ಮತ್ತು ಒಂದು ಬಾಳೆಗಿಡ ಆತಿ ಕಡ್ಕೊಂಡು ಹೋಗಿ ಬಾಳೆಹಣ್ಣು ಹಳೆಕಾಯಿ ಬಾಳೆಹಣ್ಣು ಮತ್ತೊಂದಿಷ್ಟ ತೆಂಗಿನಕಾಯಿ ರಿಲೇಟಿವ್ಸ್ ಮನೆಗೆ ಹೊಂಟೇವಿ. ಹಾಗಾಗಿ ಕಾರೋ ಏನು ಅಂತೇಳಿ ಎಲ್ಲ ಇಲ್ಲಿ ಇವನ್ನೆಲ್ಲ ತೊಗೋಬೇಕು. ಮತ್ತು ಬೈಕ್ನಾಗ ನಾ ಹಿಡ್ಕೊಂಡು ಕುಂದಿರ್ತೇನಿಲ್ಲ ಅಂತ ನಾನು ಗಾಂವ್ ಹೋಗಂಗಿಲ್ಲ ಬೈಕ್ನಾಗ ಹಿಡ್ಕೊಂಡು ಕುಂದ್ರಾಕ. ಒಂದು 20 ಕಾಯಿ ಅವನತಿ ಅಂತಂದ್ರೆ ದೇವ್ಗಾಳಿ ನೋಡ್ರಿ. ಹೋತನ ಮುಂದಕ್ಕೆ ಹೋಗ್ಲಿಲ್ಲಲ್ಲ. ಏನೇನಪ್ಪ ದೇವ್ಗಾಳಿ ನನಗ ಬರಾಕತ್ತಾವ. ಕರೆನಾ, ನಾ ಬಂದಾಗಿನ ಸಿಟ್ಟು ಅದು ಏನೇನೋ ಗೊತ್ತಿಲ್ರಿ. ನಾ ಇದ್ದಲ್ಲೇನೋ ಬರ್ತಾವ ದೇವ್ಗಾಳಿ. ದೇವ್ ಬಿಟ್ಟು ಹೋಗೈತಿಲ್ಲ, ಅದಕ್ಕೆ ಮತ್ತೆ ದೇವ್ ಬಡ್ಕೊಳಕ್ ಬರಾಕತ್ತಾವ. ನಾನು ಅಬ್ಸರ್ವ್ ಮಾಡಾಕತ್ತೇನೆ. ಕೆಲವ್ರಿಗೆ ಅದು ಸೋಡ ಅಂತ ಅನಿಸ್ಬೋದ. ಹೊತ್ತು ಹೆಂಗೆ ಕಟ್ಟಾಕತ್ತೈತೆ ನೋಡ್ರಿ. ಇಲ್ಲಿ ನಾ ಬಂದಿಂದ ಒಂದು 7-8 ದೇವ್ಗಾಳಿ ಅದು ನೋಡ್ರಿ. ಒಂದಿನ ಬಿಟ್ಟು ಒಂದಿನ ಬರ್ತಾವು ಮನೆ ಹತ್ರನ ಬಂದು ಮನೆ ತಗಡು ಕಿತ್ಕೊಂಡು ಹೋಗ್ತಾವೇನೋ ಅನ್ಬೇಕು. ಆ ಲೆವೆಲಿಗೆ ಬಂದು ಹಂಗೆ ಮುಂದಕ್ಕೆ ಹೋಗ್ತಾವ. ಈಗ ನನ್ನ ಗಂಡ ಹೇಳಕತ್ತ ನಿನಗೆ ಬರಕತ್ತಾವಲ್ಲ ಅಂತೇಳಿ. ಆ ಬೇಂಗಡ ಎಷ್ಟು ಚಂದ ಕಾಣಿಸ್ತದೆ ನೋಡಿದ್ರೊಳಗೆ. ನಾನು ಹೇಳಿದ್ನಲ್ಲ ನಮ್ಮ ರಿಲೇಟಿವ್ಸ್ ಮನೆಗೆ ಅಂತೇಳಿ. ನನ್ನ ಸರ್ಜರಿ ಆದಿಂದ ನಾನು ಅಲ್ಲೇ ಇದ್ನಲ್ಲ, ಹಾಗಾಗಿ ಹೋಗಿರ್ಕಿಲ್ಲ. ಡೆಲಿವರಿ ಆಗಿದ್ದ ಪಾಪನ ನೋಡಾಕ ಅವ್ರು ಮಾತಾಡ್ಸ್ಕೊಂಡ್ಬಂದ್ರೆ ಅದಂತೇಳಿ ನಾವು ಊರಿಗೆ ಹೊಂಟೇವಿ. ಇದನ್ನು ಹಾಕ್ಕೊಡ್ರಿ, ಇದು ಪಪ್ಪಾಳಿಕಾಯಿ. ಹೆಂಗೆ ಕುಂತಾರ ನೋಡೋರ ಅಲ್ಲಿ. ಇನ್ನೂ ಡವ ಅನ್ನಾಗಿರ್ತಾವ್ರಿ. ಎಲ್ಲಿ ಬಿಟ್ಟು ಹೋಗ್ತಾರೋ, ಏನು ಮಾಡ್ತಾರೋ. ನಾವು ಮತ್ತೀಗ ಮನೆಗೆ ಹೊಂಟಿವಿ ನೋಡಿ. ಟೈಮ್ ಪೋನೆ 3 ಗಂಟೆ ಆಗ್ತದೆ. 2 ಗಂಟೆಗೂ ಯಾವಾಗಾರ ಅಪರೂಪಕ್ಕೊಮ್ಮೆ ಬಂದಿರ್ತಿಲ್ಲ. ಹಂಗಾಗಿ ಲಘು ಹೋಗ್ಬೇಕಂತ ಅನ್ಕೊಂಡೆ ಬಂದಿರ್ತೇವೆ ನಾವು. 1 ತಾಸು 1.5 ತಾಸು ಇದ್ರ ಆತಂತೇಳಿ. ಮತ್ತು ಟೈಮ ಆಯ್ತು ನೋಡ್ರಿ. ಈಗ ಮನೆಗೆ ಹೊಂಟೇವಿ. ಇನ್ನು ಲೋಕಾಪುರದಾಗ ಹೋಗಿ ಸಂಜೆ ಮಾಡ್ಕೊಂಡು
ಓದಕ್ಕೈತಿ ನಾ ಹಂಗೆ ಮನೆಗೆ ಓಡೋದಕ್ಕೈತಿ ಗೊತ್ತಿಲ್ಲ. ಊರಿಗೆ ಹೋಗಿ ಬಂದು ಸಂತೆ ಮಾಡಾಕತ್ತೆ ನೋಡಿ. ನಾವು ಅಲ್ಲಿ ಕಾರ್ನಾಗ ಕುಂದಿರ್ತೇನಂದ್ರೆ ನಮ್ಮ ಕಾರ್ನಾಗ ಕುಂತ ಏನು ಮಾಡ್ತೀವಿ ಸಂತೆ ಮಾಡ್ಕೊಂಡು ಬಾ ಅಂತೇಳಿ. ಸಿಕ್ಕಾಬಿಡಿ ಬಿಸಿಲು ಐತಿ, ಸುಸ್ತಾಗ್ಬಿಡುತ್ತೆ ನಾವು ಕಾರ್ನಾಗ. ಇಲ್ಲ ರೊಕ್ಕ ಎಲ್ಲಿ ಕೊಡ್ಲಿಲ್ಲ ನಾನು. ಟಮಾಟೋ ಚಲೋದ ಇಲ್ಲ ನೋಡಿ, ಎಲ್ಲ ಹಣ್ಣಾಗ್ಯಾವು. ವೆಂಕಟೇಶ ನೋಡ ಅಂದ್ರೆ ಬೀಳ್ಸದ ಇಲ್ಲ ನೋಡ. ಹಾಕೋ ಹಂಗಾರ ಅಲ್ಲದ ಹಾಕೋ ವೆಂಕಟೇಶ. ಹೆಂಗೆ ಅಮ್ಮ? 5 ರೂಪಾಯಿ ಕೆಜಿ ಇದಾವಮ್ಮ. ಹಾಂ ಯಾವ್ರು ಹಾಕಿ ನೀನು? ಇಲ್ಲಿ ಯಾಕೆ? ನಾವು ಇಲ್ಲಿ ಯಾರ ಇವತ್ತು ಚಲೋ ನಮ್ಮ ಮನೆಯವ್ರನ್ನ ಸಂತೆ ಮಾಡಕ್ಕೆ ನಾವು ವಿಡಿಯೋ ಮಾಡಕತ್ತೆ ನೋಡ್ರಿ. ಮೆಣಸಿನ್ಕಾಯಿ ಹೆಂಗಮ್ಮ? ಬೇಡ ಅದ. ಆಲೂಗಡ್ಡೆ ಹೆಂಗಮ್ಮ? ಬೇಡ ಸಾಕಾತು. ಹೆಂಗ್ರಿ ಬದ್ನಿಕಾಯಿ ಎಣ್ಣೆಗಾಯಿ ಮಾಡಕ್ ಅನಿಸ್ತದ? ಹೆಂಗ್ರಿ? ಯಾವ ಊರಾಗ್ರಿ? ನೋಡ್ಕೊಡ್ರಿ. ಹೌದ್ರಿ ಮನೆ ಓದಿದಂಗದ ಬದ್ನಿಕಾಯಿ. ಬಿಸಿಲು ಬಾರಿ ನಮ್ಮ ಹೊಲ್ದಾಗ ಅದೇವ್ರ ತಗಡಿನ ಮನಿ ಎಲ್ಲ ಲಗನ ಒಣಗೆ ಬಿಡ್ತೈತ್ರಿ ಒಂದ್ ದಿನದಾಗ. ಹೌದ್ರಿ ಬ್ಯಾಡ್ರಿ ಎಲ್ಲಿ ಆದ್ರೆ ಆತಪ್ಪ. ಹೌದಾ? ಯಾಡ ಬಂದವಲ್ಲ ಮಂತವ ಸಾಕಲ್ಲ ಎರಡ್ರಾಗ. ಬೇಡ ಮೆಣಸಿನ್ಕಾಯಿ ಮನೆ ಹಂಗದ. ಬದ್ನಿಕಾಯಿ ಹೆಂಗ್ರಿ? ನನ್ನ ಗಂಡ ಅಷ್ಟು ಬುದ್ಧಿವಂತದ. ಊರಿಗೆ ಹೋಗಿ ಬಂದೀವಿ. ಫುಲ್ ಟಯರ್ಡ್ ಅಂತ ಅನಿಸ್ತಾ. ಬಿಸಿಲಾಗ ಹೋಗಿದ್ವಲ್ಲ, ಹಾಗಾಗಿ ಮನ್ಯಾಗ ಕಲ್ಲಂಗಡಿ ಅಂತ ತಂದಿಟ್ಟಿದ್ದಾರೆ. ನಮ್ಮ ಮನೆಯವ್ರಿಗೆ ಕಲ್ಲಂಗಡಿ ಹೆಚ್ಚು ತಿನ್ನಾಕತ್ತೀವಿ. ರುಚಿನೇ ಇಲ್ಲ. ನನ್ನ ಹತ್ರ ನಂಗೆ ರುಚಿ ಹತ್ತಲ್ದ ಗೊತ್ತಿಲ್ಲ. ಬರೀ ಕಲ್ಲಂಗಡಿ ಅಂತ ನಮ್ಮಲ್ದಾಗೇನೇನಲ್ಲ. ಏನು ಮಾಡಿದ್ರಿ? ಕೆಡಬಿಡ್ತಾನ. ಬಂದಿರ್ಲ ಹೆಚ್ಚು ಕಡೆ ಮನೆಗೆ ಇದಕ್ಕೆ ಹೋಗಿದ್ದೀವಿ ಕಣ್ಣಿಗೆ ಜಾಗಕ್ಕೆ. ಈಗ ಬಂದಿಮ್ಮಿ 12 ಗಂಟೆಗೆ ಹೋಗಿ. 12 ಗಂಟೆಗೆ ಹೋಗಿ ಈಗ ಬಂದ್ರೆ? ಹೌದಾ? ಗಂಡು ಮಕ್ಕಳು ಹೇಳೋರಿಲ್ಲ ಕೇಳೋರಿಲ್ಲ. ಅಷ್ಟೊತ್ತನ ಏನಾರು ಮಾಡಿದ್ರಲ್ಲ ಕನ್ಯಾಗ? ಹೋಗಂದ ಅಂತ ಹಂಗ ಹೋಗ್ರಿ ನೀವು ಮಾತು ಕೇಳ್ಕೊಂಡ. ಅಲ್ಲಿ ಮನೆ ಉಳಿದು ಕಡೆ ಹೋಗ್ರು ಅಂತ ಅಂದ್ರೆ ಅಲ್ಲಿ ಪೋಲೆ ಅಂತಾನೆ ಮಂದಿದ್ದಾಗ ಹೋಗ್ತಾರ. ಮಂದಿದ್ದಾಗ ಹೋಗ್ತಾರ. ಯಾರು ಇದ್ರಿ ನೀವು? ನಾವು ಭಾಳ ಮಂದಿ ಇದ್ದೀವಿ. ವಿಶಾಲ ಬಂದಿದ್ವಿ. ತತ್ತಿಗಳು ಬರ್ತೀನಿ ಅವ್ರು ನಮ್ಗೆ ವಿಶಾಲ ಕಳಿಸ್ತಾರೆ. ಅವ್ರು ಟೂಬ್ ತೊಗೊಂಡು ನಮ್ಗೆ ವಿಶಾಲ ಕಳಿಸ್ತಾರೆ. ಬಾಟ್ಲಿ ಹಾಕೊಂಡು ಹೋಗಿದ್ದೀವಿ ನಾವು. ಹಾಂ ಎಲ್ಲ ಬರುತ್ತೆ. ನೀವು ಕಲ್ಲಂಗಡಿ ಬೀಜ ಎಲ್ಲ ಬಿಡ್ತಾರೆ. ಹೇಳ್ರಿ ನಮ್ಮ ಹತ್ರ
ಹೌದು ಅದ್ರಾಗ ಇರೋದು ವಿಟಮಿನ್ ವಿಟಮಿನ್ ಅದ್ರಾಗ ಇರೋದಂತ ಬೀಜ ತೆಗಿಬಾರ್ದಂತ ಹೊಟ್ಟೆ ಗಿಡ ಹಾಕವಂತ ಬೀಜ ನೀವು ಕಲ್ಲಂಗಡಿ ಅಂತ ತಿನ್ನೋರ ಬೀಜ ತೆಗಿಯಾಕ ಹೋಗ್ಬೇಡ್ರಿ ಹೊಟ್ಟೆ ಗಿಡ ಹಾಕವ್ ಹೊಳ್ಳಿ ಕಾಯಿ ಹಾಕವ್ ಮತ್ತ ಸುಮ್ಮನೆ ರೊಕ್ಕ ಕೊಟ್ಟು ತಗೊಳ್ಳೋದು ತಿನ್ನೋದು ಯಾಕ್ರಿ ಅಲ್ಲೇ ಕಾಯಿ ಹಾಕವ್ ಅಲ್ಲೇ ದೇಹಕ್ಕೆ ನಮ್ಗೆ ಏನು ವಿಟಮಿನ್ ಬೇಕು ಆ ವಿಟಮಿನ್ ಅಲ್ಲೇ ಸಿಗ್ತೈತಿ ನೆನ್ಪಿಟ್ಕೊರಿ ಮತ್ತೆ ಮುಂದಿನ ವರ್ಷ ಬ್ಯಾಸ್ಗಿ ಬರೋಕ್ಕಿಂತ ಮುಂಚೆಗೆ ಬೀಜ ಹೊಟ್ಟೆ ಹಾಕೊಂಡ್ಬಿಡ್ರಿ ನಮ್ಮ ಇಟ್ಟಲ್ಲಿ ಹೇಳಿದ್ದೀನಿ ನಾ ಹೇಳಿದ್ದೆ ಮತ್ತೆ ನೀವು ಉಪ್ಪು ಬೇಡ ನಮಗೆ ಉಪ್ಪು ಖಾರ ಇಟ್ಕೊಂಡು ತಿಂತಾರೆ ಉಪ್ಪು ಖಾರ ಕಲ್ಲಂಗಡಿ ನಿಮ್ಮ ಶಾನ್ಯಾರು ಹುಡ್ಕಾಡ್ಕೊಂಡು ಸಿಗಂಗಿಲ್ಲ ತಿನ್ಬೇಕು ಮತ್ತೆ ಹಂಗ ತಿನ್ಬೇಕು ನೀರು ತಿಂದಿಯಲ್ಲ ಹೆಂಗೆ ತಿಂತಾರಮ್ಮ ಕಲ್ಲಂಗಡಿ ಅನ್ನ ಹೆಂಗೆ ತಿನ್ಬೇಕು ನಿಮಗೆ ತಿಂದ್ರೆ ಕಲ್ಲಂಗಡಿಯನ್ನು ಕರೆಕ್ಟ್ ಹೇಳಿದ್ರೆ ಹಿಂಗೆ ತಿನ್ಬೇಕು ಯಾಕಂದ್ರೆ ರೊಕ್ಕ ಕೊಟ್ಟು ತಂದಿರ್ತೇವಲ್ಲ ಸುಮ್ಮನೆ ಬರೀ ಇದನ್ನ ಕಲರ್ ಇದು ಎಷ್ಟ ತಿಂದ್ರೆ ಹೆಂಗ್ರಿ ನೋಡಿ ಇದು ನಾವು ಇಟ್ಟಲ್ಲಿ ತಿಂದೆ ನೀವು ಓಡಂಗಿಲ್ಲ ನಾನು ಕಳ್ಕೊಂಡಪ್ಪ ಬೀಜ ಊಟ ತಿನ್ಬೇಕು ಕರ್ಣ ಬೀಜ ತಿಂತಾನ ನಾನು ಕಲ್ಕೊಂಡೆ ನೋಡಿ ಜ್ಯೂಸ್ ಮಾಡ್ರೆ ಬೀಜ ಬರತ್ತಾವ ನಾವು ಮನ್ಯಾಗ ಮಾಡಿದ್ರೆ ತೆಗೆದು ಮಾಡ್ತೀವಿ ಫ್ರೆಂಡ್ಸ್ ಟೈಮು 9 ಗಂಟೆನೂ 20 ನಿಮಿಷ ಆಗೈತಿ ಬರ್ರಿ ಈಗ ರೊಟ್ಟಿ ಮಾಡೋಣಂತ ಸಿಕ್ಕಾಪಟ್ಟೆ ಖುಷಿ ಆಗತೈತಿ ನನಗೆ ಖುಷಿ ವಿಷಯ ಏನಂತಂದ್ರೆ ಸ್ಪೆಷಲ್ ಅಂತ ಏನೂ ಇಲ್ಲ ಬಟ್ ನಾನು ಯಾವಾಗಲೂ ಹೇಳ್ತಿರ್ತೇನೆ ಯೂಟ್ಯೂಬಿಂದ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನೋ ಅದರಿಂದ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿರೋ ದುಡ್ಡನ್ನು ಎಷ್ಟು ನಾನು ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆ ಹಾಳು ಮಾಡ್ತೀನೋ ಅದು ಸೆಕೆಂಡರಿ ಕೆಲವೊಂದು ಸಂಬಂಧಗಳು ನನಗೆ ಎಷ್ಟೊಂದು ಗಟ್ಟಿಯಾಗಿ ಯಾವುದೇ ಸ್ವಾರ್ಥವಿಲ್ಲದ ಪ್ರೀತಿನ ತೋರಿಸ್ತಾರಲ್ಲ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ಹಾಗಾಗಿ ನನಗೆ ಯೂಟ್ಯೂಬ್ ವಿಡಿಯೋ ವಿಷಯದಲ್ಲಿ ನಿನ್ನೆಯಿಂದ ತಲೆ ಕೆಡಿಸ್ಕೊಂಡಿದ್ನಿ ನಿನ್ನೆ ಡೇ ಪೂರ್ತಿ ರಾತ್ರಿ 11 ಗಂಟೆ ಇದ್ದವರೆಗೂ ಸ್ವಲ್ಪ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಮತ್ತು ಫೋನ್ ಹಿಡ್ಕೊಳ್ಳೋದು ನೋಡಿ ಕಣ್ಣನ್ನು ಸಿಕ್ಕಾಪಟ್ಟಿ ನೋವು ಬಂದುಬಿಟ್ಟಿದ್ದು ಹೊಳ್ಳಿ ಇವತ್ತು ಅದನ್ನ ಮಾಡಾಕತ್ತಿದ್ನಿ ಮತ್ತು ನನ್ನ ಫೋನ್ ಏನು ಮಾಡಿದ್ರೂ ವರ್ಕ್ ಆಗೋಲ್ದು ಕೆಲವೊಂದು ಲಿಂಕ್ ಕೊಟ್ಟಿರ್ತಾರೆ ಲಿಂಕ್ ಥ್ರೂನು ನಾವು ಹೋಗಿ ಅವನ್ನ ಅಪ್ಲೈ ಐತಿ ಮಾಡ್ಬೇಕು ಪ್ರಮೋಷನ್ ಹಿಡಿಯೋದೈತಿ ಅಪ್ಲೈ ಐತಿ ಮಾಡ್ಬೇಕು ನೋಡ್ರಿ ಶಾಲಾ ಉಣೆ ಮಾಡಾಕತ್ತೀನಿ ಇಲ್ಲ ನಾವು ಅಂತ ಅವ್ರು ಅಂಡರ್ ಮ್ಯಾಗ ಅಷ್ಟೇ ಇರ್ತಾರೆ ಹೊಲ್ದಾಗ ನಾವು ಅಷ್ಟೇ ಇರೋದಲ್ಲ ಹಾಗಾಗಿ ಹೇಳಾಕತ್ತಿದ್ನಲ್ಲ ಏನು ಮಾಡಿದ್ರು ವರ್ಕ್ ಆಗೋಲ್ತು ನನ್ನ ಫ್ರೆಂಡ್ ಪಾಪ ಅವಳು ಬ್ಯುಸಿ ಸಣ್ಣ ಪಾಪ ಹೋಯ್ತಲ್ಲ ಪಾಪನ ಜೊತೆ ಮತ್ತು ಅವಳು ಜಾಬ್ ಮಾಡೋಕೊಂದು ಹೋಗ್ಕಳ ಅದಕ್ಕೆ ಸಿಕ್ಕಾಪಟ್ಟಿ ಇನ್ನು ಕೆಲವೊಂದಿಷ್ಟು ಫ್ರೆಂಡ್ಸ್ ಕ್ಲೋಸ್ ಇರೋರನ್ನ ಹೆಂಗಪ್ಪ ಕೇಳಲಿ ನಾನು ಇತ್ತೀಚೆಗೆ ಅಂತಂದ್ರೆ ಫುಲ್ ಮೂಡಪ್ ವಿಡಿಯೋದಲ್ಲಷ್ಟು ಸ್ಮೈಲ್ ಮಾಡಿದಿರ್ತೇನೆ ನಾನು ಕೆಲವೊಂದನ್ನು ಹೇಳ್ಕೊಳಕ್ಕೆ ಹೋಗಂಗಿಲ್ಲ ನಾನು ಹಾಗಾಗಿ ನಾನು ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಂಗಿಲ್ಲ ಮೊದಲೆಲ್ಲ ಮೆಸೇಜ್ ಮಾಡ್ತಿದ್ದೆ ನಾನು ಯಾವುದಾದ್ರೂ ಹಬ್ಬ ಹಿಂಗೆ ಏನಾದ್ರು ಸ್ಪೆಷಲ್ ಡೇ ಇದ್ದರೆ ಎಲ್ಲರಿಗೂ ಮೆಸೇಜ್ ಆಗ್ತಿದ್ದೆ ಫ್ರೆಂಡ್ ಸರ್ಕಲಲ್ಲಿ ಇದ್ದವ್ರಿಗೆ ಈಗ ಯಾರಿಗೂ ಮೆಸೇಜ್ ಹಾಕೋಂಗಿಲ್ಲ ಕಾಲ್ ಮಾಡೋಂಗಿಲ್ಲ ಏನೂ ಇಲ್ಲ ಈಗ ಏನಾದರೂ ಹೆಲ್ಪ್ ಬೇಕಾದಾಗ ನನಗೆ ಅಂದರೆ ಇಂಗ್ಲೀಷ್ ಬರೋಂಗಿಲ್ಲ ಏನಾದರೂ ಹೆಲ್ಪ್ ಬೇಕಾದಾಗಷ್ಟೇ ಹೆಂಗೆ ಕೇಳೋದಪ್ಪ ಅವ್ರನ್ನ ಅಂತೇಳಿ ಯೋಚನೆ ಮಾಡಾಕತ್ತಿದ್ದೆ ಮತ್ತು ಈ ಕಡೆ ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ ಅವ್ರು ನನ್ನ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾರೆ ಅವ್ರು ಏನಂತ ನಾನೇನು ಥ್ಯಾಂಕ್ ಯು ಹೇಳಿದ್ನಿ ಅಂದ್ರೆ ನೀನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಹೋಗ್ಬೇಡ ನಮ್ಗೆ ತಂಗಿ ಇದ್ದಿದ್ರೆ ನಾನು ಜವಾಬ್ದಾರಿ ತೊಗೊಂಡು ಮಾಡ್ತಿದ್ನಿಲ್ಲ ಹಂಗೆ ನನ್ನ ಕೈಲಿ ಆದಷ್ಟು ನನ್ನ ಫ್ರೀ ಇದ್ದಾಗ ಮಾಡ್ತಾರೆ ಅವರು ಜಾಬ್ ಮಾಡ್ತಾರೆ ಅವರು ಔಟ್ ಆಫ್ ಕಂಟ್ರಿನಾಗ ಇರೋದು ದುಬೈಯಲ್ಲಿ ಇರೋದವ್ರ ಮಾಡ್ತಿದ್ನಿಲ್ಲ ಅಂತ ಹೇಳ್ತಾರೆ ಇವತ್ತು ಹಿಂಗೆ ಕೇಳಿ ಅಂತ ಕೇಳಿದೆ ನಾನು
ಕೇಳಿ ಅವ್ರ ಪಾಪ ಇಷ್ಟೊತ್ತನ ಒಂದು ತಾಸು ನನಗೆ ಬೇರೆ ದೇಶದಲ್ಲಿ ಇದ್ರು ನನಗೋಸ್ಕರ ಅಂತೇಳಿ ಒಂದು ತಾಸು ಅವ್ರ ಟೈಮ್ನ ಕೊಟ್ಟು ಮತ್ತು ಅದು ಸರಿಪಡಿಸಿ ಮತ್ತು ನನ್ನ ಫೋನಲ್ಲನ್ನ ಅದು ಓಕೆ ಆಗೋಂಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಷ್ಟೊಂದು 2 ದಿನನೂ ತಲೆ ಕೆಡಿಸ್ಕೊಂಡ್ರೆ ಟೆನ್ಷನ್ ಮಾಡ್ಕೊಂಡು ತಲೆನೋವು ಬರಾಕತ್ತಿತ್ತು, ಕಣ್ಣು ಹಂಗೆ ಬರಾಕತ್ತಿದ್ದು. ನನಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡೆ ಅಂದ್ರೆ ನನ್ನ ತಲೆನೋವು ಅನ್ನೋದು ನನಗೆ ಲೈಫಲ್ಲೇ ಗೊತ್ತಿಲ್ಲ. ಈಗ ಡಿಪ್ರೆಷನ್ಗೆ ಹೋಗಿ ಬಂದಿಂದ ಅದಿಂದ 2 ವರ್ಷದಿಂದ ನಂಗೆ ತಲೆನೋವು ಬರಾಕತ್ತೈತಿ. ಭಾಳ ಟೆನ್ಷನ್ ಮಾಡ್ಕೊಂಡೆ ಅಂದ್ರೆ ಇಮಿಡಿಯೇಟ್ಲಿ ತಲೆನೋವು ಬಂದುಬಿಡ್ತೈತಿ. ಅದು ಅಪ್ಲೈ ಮಾಡಿ ಇನ್ನೊಂದು 30 ಡೇಸ್ ಅತಿ ಆಗ್ಬೋದೇನೋ, ಅಥವಾ ಅದ್ರೊಳಗೆ ಏನಾದರೂ ಆಗ್ಬೋದು. ನನಗೆ ಕೆಲವೊಂದು ಆಫರ್ಗಳು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಹಾಗಾಗಿ ಟೈಮ್ ಆಗೈತಿ, ಎಷ್ಟು ಫ್ರೆಶ್ ಗಾಳಿ ಬೀಸಾಗತೈತಿ ನೋಡಿ. ಸಂಜೆನ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ. ಹಂಗಾಗಿ ಇದಕ್ಕೆ ಖುಷಿ ಒಳಗೆ ಬಿಸಿ ರೊಟ್ಟಿ ಮಾಡ್ಕೊತೀನಿ ನಾನು. ಖುಷಿ ಆದ್ರೆ ಅಲ್ಲಿಲ್ಲ ಕರ್ಕೊಂಡು ಹೋಗಾರಂತ ನಾವಿಲ್ಲಪ್ಪ, ಇದ್ದಿದ್ರೊಳಗೆ ಲೈಫ್ನ ಎಂಜಾಯ್ ಮಾಡೋರ. ಹಾಗಾಗಿ ರಾತ್ರಿ ಟೈಮ್ ನೋಡ್ರಿ ಹಿಟ್ಟು ಸನ್ಸ್ಕೊಂಡು ಹೋಗ್ಬೇಕು. ಒಳಗೆ ಯಾಕೆ ಬಂದೇನೆ ಅಂತಂದ್ರೆ ಹಿಟ್ಟು ಸನ್ಸ್ಕೊಂಡು ಗಾಳಿ ಭಾಳ ಐತಿ, ಆದರೂ ಪರವಾಗಿಲ್ಲ. ಅವ್ರಿಗೆ 2 ರೊಟ್ಟಿ, ನನಗೆ 2 ರೊಟ್ಟಿ, ದಪ್ಪನ 2 ರೊಟ್ಟಿ ಮಾಡ್ಕೊಂಡು ತಿಂತೇವೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕೆಲವೊಂದು ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಏನಂದ್ರೆ ಕಹಿ ಘಟನೆಗಳನ್ನು ಬಿಟ್ಟುಕೋರೆ. ಇನ್ನು ಕೆಲವೊಂದು ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಸ್ವೀಟ್ ಮೆಮೊರೀಸ್ ಯಾವಾಗಲೂ ಲೈಫ್ ಲಾಂಗ್ ಕೊನೆಯವರೆಗೂ ಉಳಿತಾವೆ. ಅಂಥ ವ್ಯಕ್ತಿಗಳು ನನ್ನ ಲೈಫಲ್ಲಿ ಭಾಳ ಕಡಿಮೆ ಇದ್ದವ್ರನ್ನ ಸಿಕ್ಕಾಪಟ್ಟೆ ಕೇರ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಲವ್ ಮಾಡ್ತೀನಿ, ನಂಬ್ತೀನಿ. ಅವ್ರಂತಾರೆ ನಾನು ಏನಾದರೂ ಚೀಟ್ ಮಾಡಿದರೆ ನಿಮ್ಗೆ ಅಂಥೇಳಿ. ಮಾಡೋಂಗಿಲ್ಲ ಅನ್ನೋ ನಂಬಿಕೆ ನನಗಿರ್ತೈತಿ. ಅಂಥವ್ರನ್ನ ಮಾತ್ರ ನಾನು ನಂಬ್ತೀನಿ. ಆದರೂ ಕೆಲವೊಂದು ಸಲ ಹಂಗೆ ನಂಬಿದವ್ರೆ ಭಾಳ ಮೋಸ ಮಾಡ್ಯಾರ. ಪರವಾಗಿಲ್ಲ, ಅದು ಅವರ ಬುದ್ಧಿ ಅಲ್ರಿ. ಬರೋಬ್ಬರಿ 10 ಗಂಟೆ ಆಗೈತ್ರಿ. ಈಗ ನಮ್ಮ ಮನ್ಯಾಗ ರೊಟ್ಟಿ ಮಾಡಾಕತ್ತಾರ. 10 ಗಂಟೆಗೆ ನೋಡ್ರಿ ಲೈಟ್ ಐತೈತಿ, ಎಲ್ಲ ಕತ್ಲೈತಿ ನೋಡ್ರಿ. ಗೌರಿ ಆರಾಮ್ ಮಕ್ಕೊಂಡೈತಿ. ಈಗ ಲೈನ್ ಬಂದವ್ರು 9ಕ್ಕೆ. ಇಷ್ಟೊತ್ತಕ ನಾ ಎಲ್ಲ ತೋರ್ಸ್ಕೊಂಡು ಕೆಲಸ ಮಾಡೀನಿ, ಪೈಪ್ಲೈನ್ ಜೋಡಿಸೀನಿ. ಈಗ ರೊಟ್ಟಿ ಮಾಡಾಕತ್ತಾಳ ನೋಡ್ರಿ 10 ಗಂಟೆಗೆ. ಯಾರು 10 ಗಂಟೆಗೆ ಬಿಸಿ ರೊಟ್ಟಿ ಮಾಡಿ ಕೊಡ್ತೀರಿ ಹೇಳ್ರಿ? ಇಲ್ಲಿ ಕಾರನ್ ಚಾಲು ಅದ ನೋಡ್ರಿ, ಕಾಣಂಗಿಲ್ಲ. ರಾತ್ರಿ 10 ಗಂಟೆ ಆಗೈತಿ, ಕತ್ಲಾಗೈತ್ರಿ. ಈಗ ರಾತ್ರಿ 10 ಗಂಟೆ ಆಗೈತಿ, ಕತ್ಲಾಗೈತಿ ಅಂತ ಅದ್ನ್ಯಾಕ ಒತ್ತಿ ಹೇಳಾಕತ್ತಿ? ಹೊಸ ವಿಷಯ ಏನ ಅದು? ಓ ನೀರು ಬರಾಕತ್ತೈತ್ರಿ ಇಲ್ಲಿ. ಏನು ಬಡಿ ಬಡ ದಿಪ್ಪನು ಬಡಿ 2 ರೊಟ್ಟಿ. ಇನ್ನೇನು ದಪ್ಪ ನೋಡ್ರಿ ನಮ್ಮ 12 ಗಂಟೆ ತನಕ ಮಾಡ್ಕೋತ ಕುಂಡ್ರಬೇಡ ತೆಳಗ. ತಗೋ ಇನ್ನೊಟ್ಟು ಹಿಟ್ಟು ದಪ್ಪನ ರೊಟ್ಟಿ ದಪ್ಪನು 4 ರೊಟ್ಟಿ 1 ಲೀಟ್ರ್ ಹಾಲು ಹಾಕೊಂಡು ತಿಂದು ಬಿಡುದ ಕಡೆ. ನೋಡ್ರಿ ಇಟ್ಟು ದಿಪ್ಪನ ರೊಟ್ಟಿ ಯಾರು ತಿಂತೀರಿ ನೋಡ್ರಿ. ಗಾಳಿ ಭಾಳ ಐತಿ ನೋಡ್ರಿ, ಗಾಳಿಗೆ ಚೆನ್ನಾಗಿ ಕುಂತು ಹೋಗ್ತೈತಿ. ಸಮಯ ರಾತ್ರಿ 10 ಗಂಟೆ ಆಗಿದೆ. ರೊಟ್ಟಿ ಮಾಡುವ ಸಮಯ ನೋಡ್ರಿ ನಮ್ಮ ಮನ್ಯಾಗ 10 ಗಂಟೆಗೆ. ಹಿಂಗ ರೀ, ಯಾವಾಗ ಏನು ನೆನಪಾಗತ್ತಾವ ಮಾಡಿಬಿಡುದು. ಪುರಿಗೈತೆ ಆಯ್ತು ನೋಡ್ರಿ, ರೊಟ್ಟಿ ಪುರಿಗೈತೆ. ಅದು ರೊಟ್ಟಿ ಮ್ಯಾಲ ಕಟ್ಗೆ ಮ್ಯಾಲ ರೊಟ್ಟಿ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಯಾರು ಮಾಡ್ತಾರ್ರಿ? ಗ್ಯಾಸಿನ ಮೇಲೆ ಮಾಡ್ತಾರೆ. ನೀರು ಚಾಲೋ ಐತಿ ನೋಡ್ರಿ ನಮ್ಮದಿ. ಬೆಳಕನಾಗ ಕಾಣಿಸಂಗಿಲ್ಲ, ರಾತ್ರಿ ಕಾಣಿಸ್ತೈತಿ ನೋಡ್ರಿ. ಚಾಲೋ ಐತಿ ನೋಡ್ರಿ ನೀರು. ಬಂತು. ಹುಗಿ ಒಂದು ಹೊಂಟೈತಿ ಹಂಗೆ. ಬಂತು ನೋಡ್ರಿ.
ಫ್ರೆಂಡ್ಸ್ ಅನ್ನಂದ ಅಡುಗೆ ಮಾಡೋದು ಆತ, ಈಗ ಊಟ ಮಾಡ್ತೇವೆ ನೋಡ್ರಿ. ನಮ್ಮ ಮನೆಯವರ ಫೇವ್ರೇಟ್ ಅಡುಗೆ ಇವತ್ತು ಬಿಸಿ ರೊಟ್ಟಿ ಚೋಳಿಕಾಯಿ ಪಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ರೊಟ್ಟಿ ಹಸಿ ಬೆಣ್ಣೆ ಹಾಕೊಂಡು ತಿನ್ನೋದು ನೋಡ್ರಿ. ಉಪ್ಪಿನಕಾಯಿ ರಾತ್ರಿ ಟೈಮಲ್ಲಿ ಉಪ್ಪಿನಕಾಯಿ ತಿನ್ನಬಾರ್ದಂತ ವೆಂಕಟೇಶ. ಯಾರು ಅವ್ರು ಹೇಳ್ದವ್ರು? ನಾನು ಹೇಳಾಕತ್ತೀನಿ ರುಕ್ಮಿಣಿ. ನೀ ಏನು ಹೇಳ್ತಿ? ನಿನಗೇನು ಗೊತ್ತೈತಿ? ಅನ್ನದ ಶಾನೆಕ್ಕೆ ಶಾನೆ ಆಗಿ ಅಕ್ಕ ರಸ ಯಾಕಾಗಿಲ್ಲ? ರಸ ಐತೆ ನೋಡಿ, ಎಷ್ಟು ರಸ ಮಾಡ್ಬೇಕು, ಭಾಳಷ್ಟು ರಸ ಮಾಡಿದ್ರೆ ಶಿವತೈತೆ ಅದು. ಯಾವ ಪಲ್ಯ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿದ್ರೆ ಚಲೋ ಅದು. ಫ್ರೆಂಡ್ಸ್, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಗುಡ್ ನೈಟ್ ಎಲ್ಲರಿಗೂ. ಪ್ರತಿಯೊಬ್ಬರು ನಮ್ಮ ಕಿಚನ್ನ ಭಾಳ ಇಷ್ಟಪಡಕತ್ತೀರಿ. ಕರೆನ ರೀ, ನಮ್ಗೆ ಕಿಚನ್ ಅದ ಅನ್ಸಿದ್ರೆ ಒಳಗೆ ರೊಟ್ಟಿನೂ ಮಾಡಿಲ್ಲ ನಾನು. ಇವತ್ತಿನ ಮೊಸರು ತಿನ್ಬಾರ್ದ ಇವ್ರು ರಾತ್ರಿ ಹೊತ್ತಲ್ಲಿ ಯಾವ್ದು ಇಲ್ಲಿ ಇರೋದಿಲ್ಲ ಅದನ್ನ ತಿನ್ನಬಾರ್ದು ಅಂತ ಇಷ್ಟ. ಜೀವನ ಆಗಂಗಿಲ್ಲ ಅಂತ ಅದು ನಾವು 10 ಗಂಟೆ ಊಟ ಮಾಡಕತ್ತೇವಲ್ಲ. ಸ್ವೀಟ್ ಉಪ್ಪಿನಕಾಯಿ ಇಲ್ಲ. ಯಾವ ಥರದ ವಿಡಿಯೋ ಮಾಡಿದರೆ ನಿಮ್ಗೆ ಇಷ್ಟ ಆಕೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಆ ಥರ ಮಾಡೋಕೆ ಟ್ರೈ ಮಾಡ್ತೀನಿ.